ಪಟ್ಟು ಹಿಡಿದು ಮುನ್ನಡೆ. ದೃಢ ಸಂಕಲ್ಪದಿಂದ ಮುಂದುವರಿಯುವುದಕ್ಕೆ ಸಂಬಂಧಿಸಿ ಆಸಕ್ತಿಕಾರಿ ನೈಜ ಕಥೆಯೊಂದಿದೆ. ನ್ಯೂಯಾರ್ಕಿನ ಬ್ರೂಕ್ಲಿನ್ ಸೇತುವೆಗೆ ಸಂಬಂಧಿಸಿದ ಕಥೆಯಿದು. 1870ರಲ್ಲಿ ನ್ಯೂಯಾರ್ಕಿನಿಂದ ಲಾಂಗ್ ದ್ವೀಪಕ್ಕೆ ನಯನ ಮನೋಹರ ಸೇತುವೆಯೊಂದನ್ನು ನಿರ್ಮಾಣ ಮಾಡಬೇಕು ಎಂಬ ಕಲ್ಪನೆ ಜಾನ್ ರೋಬಿಲಿಂಗ್ ಎಂಬ ಸೃಜನಾತ್ಮಕ ಇಂಜಿನಿಯರ್ಗೆ ಒಳೆಯಿತು. ಇದನ್ನು ಕೇಳಿದ ಜಗತ್ತಿನ ಖ್ಯಾತ ಇಂಜಿನಿಯರ್ಗಳೆಲ್ಲ ಅದು ಸಾಧ್ಯವಾಗದ ಮಾತು, ಆ ಯೋಜನೆ ಕೈಬಿಡುವಂತೆ ಜಾನ್ಗೆ ಸಲಹೆ ನೀಡಿದ್ದರು. ತನ್ನ ತಲೆಯಲ್ಲಿ ಪಟ್ಟಾಗಿ ಕುಳಿತಿರುವ ಸೇತುವೆ ನಿರ್ಮಾಣ ಯೋಜನೆಯನ್ನು ಕೈಬಿಡಲು ಜಾನ್ಗೆ ಸಾಧ್ಯವಾಗಲಿಲ್ಲ. ಸೇತುವೆ ನಿರ್ಮಾಣ ಕುರಿತು ದಿನದ 24 ಗಂಟೆಗಳು ಯೋಚಿಸತೊಡಗಿದ. ಸೇತುವೆ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಆತನ ಹೃದಯ ಹೇಳುತ್ತಿತ್ತು. ತನಗಿರುವ ಕನಸನ್ನು ಬೇರೆಯವರೊಂದಿಗೆ ಜಾನ್ ಹಂಚಿಕೊಳ್ಳಬೇಕಾಗಿತ್ತು. ಹಲವಾರು ಬಾರಿ ಹಲವರ ಬಳಿ ಚರ್ಚೆಗಳ ಬಳಿಕ ಭಾವಿ ಇಂಜಿನಿಯರ್ ಆದ ಆತನ ಪುತ್ರ ವಾಷಿಂಗ್ಟನ್ನಿಗೆ ಸೇತುವೆ ನಿರ್ಮಾಣ ಸಾಧ್ಯವೆಂದು ಮನವರಿಕೆ ಮಾಡಿಕೊಡಲಾಯಿತು. ಸೇತುವೆ ನಿರ್ಮಾಣಕ್ಕೆ ಇರುವ ತೊಡಕುಗಳನ್ನು ನಿವಾರಿಸಿಕೊಂಡು ಹೇಗೆ ತಮ್ಮ ಯೋಜನೆ ಸಾಕಾರಗೊಳ್ಳಬೇಕು ಎಂದು ತಂದೆ ಹಾಗೂ ಮಗ ಒಟ್ಟಿಗೆ ಸೇತುವೆ ಯೋಜನೆ ಕುರಿತು ಕಾರ್ಯನಿರ್ವಹಿಸತೊಡಗಿದರು. ತಮ್ಮ ಎದುರಿಗೆ ನಿಂತಿರುವ ಸವಾಲುಗಳನ್ನು ಜಯಿಸಿ ಹೇಗೆ ಮುನ್ನಡೆಯಬೇಕು ಎಂದು ಸಾಕಷ್ಟು ಚಿಂತನ ಮಂಥನ ನಡೆಸಿ ಸೇತುವೆ ನಿರ್ಮಾಣದ ರೂಪುರೇಷೆ ರೂಪಿಸಿದರು. ಸಿಬ್ಬಂದಿಯನ್ನು ನೇಮಕ ಮಾಡಿ ತಮ್ಮ ಕನಸಿನ ಸೇತುವೆ ನಿರ್ಮಾಣ ಆರಂಭಿಸಿದರು. ಕೆಲ ತಿಂಗಳ ಬಳಿಕ ಸೇತುವೆ ನಿರ್ಮಾಣವಾಗುತ್ತಿರುವ ಸ್ಥಳದಲ್ಲಿ ದುರಂತವೊಂದು ಸಂಭವಿಸಿತು. ಜಾನ್ ರೋಬಿಲಿಂಗ್ ಜೀವ ಅವಘಡಕ್ಕೆ ಆಹುತಿಯಾಯಿತು. ವಾಷಿಂಗ್ಟನ್ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದರು. ಆದರೆ ಆತನ ಮೆದುಳಿಗೆ ಪೆಟ್ಟು ಬಿದ್ದು ವಾಷಿಂಗ್ಟನ್ ಮಾತನಾಡಲು ಹಾಗೂ ನಡೆಯಲು ಸಾಧ್ಯವಾಗದಂತಾಯಿತು. ಸೇತುವೆಯನ್ನು ವಿರೋಧಿಸಿದವರೆಲ್ಲರೂ ಟೀಕಿಸಿದರು. ಹುಚ್ಚು ಹಿಡಿದ ವ್ಯಕ್ತಿಗಳು ಹುಚ್ಚು ಕನಸುಗಳನ್ನು ಕಂಡರು. ಗೊತ್ತು ಗುರಿಯಿಲ್ಲದೆ ಸೇತುವೆ ಯೋಜನೆಯನ್ನು ಮುಂದುವರಿಸುವುದು ಮೂರ್ಖತನದ ಪರಮಾವಧಿ ಎಂದರು. ಈ ಯೋಜನೆಯನ್ನು ಕೈಬಿಡಬೇಕು, ಯಾಕಂದರೆ ಈ ಯೋಜನೆಯ ಎಲ್ಲ ಅಂಶಗಳು ತಿಳಿದಿದ್ದ ಜಾನ್ ನಿಧನರಾಗಿದ್ದಾರೆ ಎಂದು ಸಲಹೆ ನೀಡಿದರು. ತನಗಿರುವ ದೈಹಿಕ ಹಾಗೂ ಮಾನಸಿಕ ತೊಂದರೆಗಳನ್ನು ಗಣನೆಗೆ ತೆಗೆದುಕೊಳ್ಳದ ವಾಷಿಂಗ್ಟನ್ ಸೇತುವೆ ನಿರ್ಮಾಣವನ್ನು ಪೂರ್ಣಗೊಳಿಸಲೇಬೇಕು ಎಂದು ನಿರ್ಧರಿಸಿದ. ಇದೇ ವಿಷಯವನ್ನು ತನ್ನ ಗೆಳೆಯರಿಗೆ ತಿಳಿಸಿದ. ಆದರೆ ಅವರು ಸಹ ವಾಷಿಂಗ್ಟನ್ನ ಧೃತಿಗೆಡಿಸಿದರು. ಆಸ್ಪತ್ರೆಯ ಹಾಸಿಗೆ ಮೇಲೆ ಚಿಂತಿಸುತ್ತಾ ಮಲಗಿದ್ದ ವಾಷಿಂಗ್ಟನ್ ಎದುರಿಗಿರುವ ಕಿಟಕಿಗೆ ಅಳವಡಿಸಿದ್ದ ತೆಳ್ಳನೆಯ ಪರದೆ ಗಾಳಿಗೆ ಪಕ್ಕಕ್ಕೆ ಸರಿಯಿತು. ವಾಷಿಂಗ್ಟನ್ನಿಗೆ ಹೊರಗಿನ ಮರಗಿಡಗಳು ಹಾಗೂ ನೀಲಿ ಆಕಾಶ ಗೋಚರಿಸಿತು. ಅದೊಂದು ಕ್ಷಣದಲ್ಲಿ ಆತನಿಗೆ ಈ ಯೋಜನೆ ಕೈಬಿಡಬಾರದು ಎಂಬ ಸಂದೇಶ ತಲುಪಿದಂತಾಯಿತು. ಆತನಿಗೆ ಒಂದು ಬೆರಳು ಮಾತ್ರ ಅಲುಗಾಡಿಸಲು ಸಾಧ್ಯವಾಗುತ್ತಿತ್ತು. ಆ ಅವಕಾಶವನ್ನು ಬಳಸಿಕೊಂಡು ವಾಷಿಂಗ್ಟನ್ ಆತನ ಪತ್ನಿಯೊಂದಿಗೆ ಸಂವಹನ ಸಾಧಿಸುವ ಸಂಜ್ಞಾಕ್ರಮವನ್ನು ರೂಪಿಸಿದ. ಅದರ ಮೂಲಕ ತನ್ನ ಇಂಜಿನಿಯರ್ಗಳನ್ನು ಕರೆಸುವಂತೆ ಪತ್ನಿಗೆ ಹೇಳಿದ್ದ. ಅಲ್ಲಿಗೆ ಆಗಮಿಸಿದ ಇಂಜಿನಿಯರ್ಗಳಿಗೆ ಏನು ಮಾಡಬೇಕೆಂದು ಅದೇ ವಿಧಾನದಲ್ಲಿ ಸೂಚನೆಗಳನ್ನು ನೀಡಿದ. ಇಂಜಿನಿಯರ್ಗಳು ಸಹ ಇದೊಂದು ಹುಚ್ಚುತನದ ಕೆಲಸ ಎಂದು ಭಾವಿಸಿದರು. ಹೇಗೋ ಸೇತುವೆ ನಿರ್ಮಾಣ ಕಾರ್ಯ ಮತ್ತೆ ಆರಂಭವಾಯಿತು. ತನ್ನ ಸಂಜ್ಞಾಕ್ರಮದ ಮೂಲಕವೇ 13 ವರ್ಷಗಳ ಕಾಲ ವಾಷಿಂಗ್ಟನ್ ನೀಡಿದ ಸೂಚನೆಗಳ ಮೇರೆಗೆ ಸೇತುವೆ ನಿರ್ಮಾಣ ಪೂರ್ಣಗೊಂಡಿತು. ಅಡ್ಡಿ ಆತಂಕಗಳನ್ನು ಪರಿಗಣಿಸದೆ ಮುಂದುವರೆದ ದೃಢ ನಿರ್ಧಾರದ ಪರಿಣಾಮ ಇಂದು ನಿಂತಿರುವ ನಯನ ಮನೋಹರ ಬ್ರೂಕ್ಲಿನ್ ಬ್ರಿಡ್ಜ್ ಅದಮ್ಯ ಚೇತನ ವಾಷಿಂಗ್ಟನ್ನ ಶ್ಲಾಘನೀಯ ಮಹತ್ವದ ಕಾರ್ಯಸಾಧನೆಗಾಗಿ ಅರ್ಪಣೆಯಾದ ಕಾಣಿಕೆಯಂತಿದೆ. ಸೇತುವೆ ಇಂಜಿನಿಯರ್ಗಳ ಹಾಗೂ ಅವರ ತಂಡದ ಶ್ರಮಕ್ಕೆ ಉಡುಗೊರೆಯಾಗಿದೆ. ತೀವ್ರ ದೈಹಿಕ ಊನವನ್ನು ಪರಿಗಣಿಸದೆ ಎಲ್ಲ ತೊಡಕುಗಳ ನಡುವೆ ಅಸಾಧ್ಯವಾದುದನ್ನು ಸಾಧಿಸಿದ ವಾಷಿಂಗ್ಟನ್ ಕಾರ್ಯಕ್ಕೆ ಇದೊಂದು ಉತ್ತಮ ಉದಾಹರಣೆ. ನಮ್ಮ ದೈನಂದಿನ ಜೀವನದಲ್ಲಿ ಅಡಚಣೆಗಳು ಎದುರಿಸಿರುತ್ತೇವೆ. ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಸಾಧಕರು ಎದುರಿಸಿದ ಸವಾಲುಗಳಿಗೆ ಹೋಲಿಸಿದರೆ ನಮ್ಮ ಸಮಸ್ಯೆಗಳು ಅತ್ಯಂತ ಸಣ್ಣದಾಗಿ ಕಾಣುತ್ತವೆ. ದೃಢ ನಿರ್ಧಾರ, ಅದನ್ನು ಪಟ್ಟು ಹಿಡಿದು ಮುಂದುವರಿಸಿದರೆ ಅವು ಎಷ್ಟೇ ಅಸಾಧ್ಯವಾದದ್ದಾದರೂ ನಮ್ಮ ಕನಸುಗಳು ನನಸಾಗುವುದು ನಿಶ್ಚಿತ. ಪಟ್ಟು ಹಿಡಿದು ಮುಂದುವರಿಸುವಿಕೆಗೆ ಹಲವಾರು ಶಬ್ದಗಳು ಪೂರಕವಾಗಿವೆ. ದೃಢ ನಿರ್ಧಾರದ ಸತತ ಪ್ರಯತ್ನ, ದೃಢ ಸಂಕಲ್ಪ, ಸಹಿಷ್ಣುತೆ, ಧಾರಣ ಶಕ್ತಿ ಮುಂತಾದುವೇ ಆ ಪದಗಳು. ವ್ಯಾಧಿಗಳಿಗೆ ಸೂಕ್ಷ್ಮ ಜೀವಾಣುಗಳೇ ಕಾರಣ ಎಂಬ ಸಿದ್ಧಾಂತವನ್ನು ಆವಿಷ್ಕಾರಗೊಳಿಸಿದ ಲೂಯಿಸ್ ಪಾಶ್ಚರ್ ತನ್ನ ದೃಢ ಸಂಕಲ್ಪವೇ ತನ್ನ ಯಶಸ್ಸಿಗೆ ಕಾರಣ ಎಂದು ಹೇಳಿದ್ದಾರೆ. ವೈಫಲ್ಯ
ನೋವು, ನಿರಾಕರಣೆ, ಟೀಕೆ, ನಕಾರಾತ್ಮಕತೆ, ಅರ್ಥಹೀನದ ಮಾತುಗಳು ಮುಂತಾದವು ಎದುರಾಳಿಯಾಗಿ ಸಂಧಿಸುವ ಸಮಸ್ಯೆಗಳು. ಸಾಗುವ ಹಾದಿಯಲ್ಲಿ ವೈಫಲ್ಯಗಳು ಇದ್ದೇ ಇರುತ್ತವೆ ಎಂದು ಭಾವಿಸಿ ಅವುಗಳನ್ನು ಮೆಟ್ಟಿ ನಿಂತು ಮುಂದೆ ಸಾಗುವುದು ಅಂತಹ ಸುಲಭದ ಮಾತೇನಲ್ಲ. ನಾವು ಎಷ್ಟೋ ಜನ ಮಾರಾಟಗಾರರನ್ನು ನೋಡಿರುತ್ತೇವೆ. 50 ಮನೆಗಳ ಬಾಗಿಲುಗಳು ತಟ್ಟಿದರೂ ಒಂದು ವಸ್ತು ಮಾರಾಟವಾಗದಿದ್ದರೂ ಚಿಂತೆಯಿಲ್ಲ, ನಿಮ್ಮ ಪ್ರಯತ್ನ ಮುಂದುವರಿಯಲಿ. 51ನೇ ಮನೆಯವರು ನೀವು ಮಾರಾಟ ಮಾಡುವ ವಸ್ತು ಖರೀದಿ ಮಾಡಿದರೂ ಸಾಕು ಎಂಬ ಧೋರಣೆಯನ್ನು ತಾಳಬೇಕು. ನಿರಾಕರಣೆ ಎನ್ನುವುದು ಎಷ್ಟೋ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಪ್ರೇಮಿಗಳು ಮದುವೆಯಾಗಲು ಅವರ ಮನೆಯವರು ನಿರಾಕರಿಸಿದರೆ ಅವರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಮೆಚ್ಚಿದ ಹುಡುಗಿ ಮದುವೆಯಾಗಲು ನಿರಾಕರಿಸಿದಾಗ ಎಷ್ಟೋ ಯುವಕರು ಜೀವ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಹುಡುಗಿಯರು ತಾವು ಬಯಸಿದ ಯುವಕರು ಮದುವೆಯಾಗಲು ನಿರಾಕರಿಸಿದರು ಎಂದು ಜೀವ ಕಳೆದುಕೊಂಡಿದ್ದಾರೆ. ಕೆಲಸ ಕೊಡಲು ನಿರಾಕರಿಸಿದರೆ ನಿರುದ್ಯೋಗಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ತನ್ನನ್ನು ಪ್ರೀತಿಸಲು ನಿರಾಕರಿಸಿದ ಕಾರಣಕ್ಕಾಗಿ ಆ್ಯಸಿಡ್ ದಾಳಿಗೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಗುರಿಯಾಗಿದ್ದಾರೆ. ಎಂದರೆ ನಿರಾಕರಣೆ ಎನ್ನುವುದು ಎಷ್ಟು ಶಕ್ತಿಶಾಲಿ ಎನ್ನುವುದು ಅರ್ಥ ಮಾಡಿಕೊಳ್ಳಲು ಇಷ್ಟೆಲ್ಲ ವಿವರಿಸಬೇಕಾಯಿತು. ಹೀಗೆ ಪ್ರತಿ ಬಾರಿ ತಾವು ಮಾಡಿದ ಕೆಲಸ ನಿರಾಕರಣೆಗೆ ಗುರಿಯಾಗಿ ಅದನ್ನು ಸುಧಾರಿಸಿಕೊಂಡು ಯಶಸ್ಸು ಗಳಿಸಿದ ಬಹಳಷ್ಟು ಮಹನೀಯರಿದ್ದಾರೆ. ರೂತ್ ಹ್ಯಾಂಡ್ಲರ್ ಎಂಬ ಮಹಿಳೆ ಒಂದು ಬೊಂಬೆಯನ್ನು ರೂಪಿಸಿದಳು. ಅದನ್ನು ನೋಡಿದ ಮ್ಯಾಟೆಲ್ ಟಾಯ್ ಕಂಪನಿಯ ಅಧಿಕಾರಿಗಳು ಅದನ್ನು ನಿರಾಕರಿಸಿದರು. ಅದರಿಂದ ಕುಗ್ಗಿ ಹೋಗದ ರೂತ್ ದೃಢ ಸಂಕಲ್ಪದಿಂದ ಶ್ರಮಿಸಿ ಬಾರ್ಬಿ ಗರ್ಲ್ ಬೊಂಬೆಯನ್ನು ಸೃಷ್ಟಿಸಿದರು. ಅದು ಇಡೀ ಜಗತ್ತಿನ ಅತ್ಯಂತ ಪ್ರಸಿದ್ಧಿ ಪಡೆದ ಬೊಂಬೆಯಾಯಿತು. ಪ್ರಖ್ಯಾತ ನಟ ಅಮಿತಾಬ್ ಬಚ್ಚನ್ ಒಂದು ಚಿತ್ರದಲ್ಲಿ ಪಾತ್ರ ನೀಡುವಂತೆ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ಮನವಿ ಮಾಡಿಕೊಂಡರು. ಬಿದಿರಿನಂತೆ ಸಣ್ಣಗೆ ಉದ್ದಕ್ಕೆ ಇರುವ ನಿನ್ನನ್ನು ಯಾವ ಪಾತ್ರಕ್ಕೂ ಆರಿಸಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದರಂತೆ. ಇಂದು ಅಮಿತಾಬ್ ಬಚ್ಚನ್ ಭಾರತ ಮೆಚ್ಚುವ ಪ್ರತಿಭಾವಂತ ನಟರಾಗಿ ಮೆರೆದಿರುವುದು ಗೊತ್ತೇ ಇದೆ. ವಿಜ್ಞಾನ ವಿಷಯದಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಯನ್ನು ಶಿಕ್ಷಕ ನೀನು ಏನಾಗಬೇಕು ಎಂದು ಬಯಸುತ್ತೀಯಾ ಎಂದು ಕೇಳಿದರಂತೆ. ಅದಕ್ಕೆ ವಿದ್ಯಾರ್ಥಿ ನಾನು ಡಾಕ್ಟರ್ ಆಗಬೇಕು ಎನ್ನುವುದನ್ನು ನನ್ನ ಬಯಕೆ ಎಂದು ಹೇಳಿದನಂತೆ. ಡಾಕ್ಟರ್ ಅಲ್ಲ, ನೀನು ಮೆಡಿಕಲ್ ಕಾಲೇಜು ಮೆಟ್ಟಿಲು ಹತ್ತಲು ಸಾಧ್ಯವಿಲ್ಲ ಎಂದು ಆತನಿಗೆ ಪಾಠ ಹೇಳಿಕೊಡಲು ನಿರಾಕರಿಸಿದರಂತೆ. ಅದೇ ಛಲವಾಗಿ ಆತ ರಾತ್ರಿ ಹಗಲು ಶ್ರಮಿಸಿ ವೈದ್ಯನಾಗಿ ನಂತರ ಖ್ಯಾತ ವೈದ್ಯನಾಗಿ ಮೆರೆದನಂತೆ. ಹೀಗೆ ನಿರಾಕರಣೆಯು ನಿಮ್ಮ ಯಶಸ್ಸಿಗೆ ಕಾರಣವಾಗಬಹುದು. ನೀವು ಇದನ್ನು ಜ್ಞಾಪಕವಿಟ್ಟುಕೊಳ್ಳಿ. ನಿರಾಕರಣೆಗೆ ಗುರಿಯಾದರೆ ಖಿನ್ನತೆಗೆ ಒಳಗಾಗಬೇಡಿ. ನಿರಾಕರಣೆಯೇ ಪಟ್ಟು ಹಿಡಿದು ಕೆಲಸ ಮಾಡಲು ಉತ್ತೇಜಿಸುವ ಟಾನಿಕ್ ಆಗಬಹುದು. ಎಷ್ಟು ಬಾರಿ ನೀವು ನಿರಾಕರಣೆಗೆ ಗುರಿಯಾಗುತ್ತೀರೋ ಅಷ್ಟನ್ನು ಪದಕಗಳಾಗಿ ಮಾರ್ಪಡಿಸಿಕೊಳ್ಳುವಲ್ಲಿ ಜಾಣತನವಿದೆ. ಗುರಿಯನ್ನು ತಲುಪಿದಾಗ ಅವುಗಳಿಗೆ ನೀವು ಪಟ್ಟು ಹಿಡಿದು ಕೆಲಸ ಮಾಡಲು ಪ್ರೇರಕವಾದವು ಎಂಬುದನ್ನು ಮರೆಯಬೇಡಿ. ನೀವು ಬಯಸಿದ್ದನ್ನು ದೃಢ ನಿರ್ಧಾರದಿಂದ ಪಡೆಯಲು ಪಟ್ಟು ಹಿಡಿದು ಸಾಧಿಸಲು ನಿಮಗೆ ಊಹಾರಚನಾ ಕೌಶಲವಿರಬೇಕು ನಿಜ. ಆದರೆ ಅದು ಎಂತಹ ಕೌಶಲವಿರಬೇಕು ಎಂದರೆ ಸಣ್ಣ ಮೆಟ್ಟಿಲುಗಳನ್ನು ಹತ್ತಿ ಉನ್ನತ ಶಿಖರವನ್ನು ತಲುಪಲು ಶ್ರಮಿಸುವ ರೀತಿಯಲ್ಲಿ ಊಹ್ಯವಿರಬೇಕು. ಒಂದು ದೊಡ್ಡ ಕಾರ್ಯವನ್ನು ಒಟ್ಟಿಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಒಂದು ದೊಡ್ಡ ಕಟ್ಟಡವನ್ನು ಒಂದೇ ಬಾರಿ ನಿರ್ಮಾಣ ಮಾಡಲು ಸಾಧ್ಯವಾಗುವುದಿಲ್ಲ. ಮೊದಲು ಅಡಿಪಾಯ, ನಂತರ ಗೋಡೆ, ನಂತರ ಚಾವಣಿ, ನಂತರ ಗೋಡೆಗಳಿಗೆ ಬಣ್ಣ, ನೆಲಹಾಸು, ಹೀಗೆ ಒಂದಾದ ನಂತರ ಮತ್ತೊಂದನ್ನು ನಿರ್ಮಾಣ ಮಾಡಬೇಕಾಗುತ್ತದೆ. ಅದೇ ರೀತಿ ನೀವು ಸಹ ಸಣ್ಣ ಸಣ್ಣ ಊಹೆಗಳನ್ನು ರಚಿಸಿಕೊಂಡು ಗುರಿ ತಲುಪಲು ಶ್ರಮಿಸಬೇಕಾಗುತ್ತದೆ. ಒಟ್ಟಿಗೆ ಎರಡು ಕಾಲು ಮುಂದಕ್ಕೆ ಹಾಕಿ ನಡೆಯಲು ಸಾಧ್ಯವಿಲ್ಲ. ಒಂದು ಹೆಜ್ಜೆಯ ನಂತರ ಮತ್ತೊಂದು ಹೆಜ್ಜೆ ಹಾಕುವುದನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಮ್ಮದಾಗುತ್ತದೆ. ಯಶಸ್ಸು ಗಳಿಸಿದವರಿಗೆ ದಪ್ಪ ಚರ್ಮ. ಅವರನ್ನು ಟೀಕಿಸಿದರು, ಅವರಿಂದ ತಪ್ಪುಗಳು ನಡೆದರು, ನಿರಾಕರಣೆಗೆ ಗುರಿಯಾದರು, ಪ್ರತಿಬಂಧಕಗಳು ಎದುರಾದರೂ ಅವರಿಗೆ ಕಳವಳವಿರದು ಎಂಬ ಮಾತುಗಳು ಆಗಿದ್ದಾಗೆ ಕೇಳಿಬರುತ್ತವೆ. ಆದರೆ ಅದು ನಿಜವಲ್ಲ. ಸಾಧಕರಾದವರು ಟೀಕೆ, ಟಿಪ್ಪಣಿ, ವೈಫಲ್ಯ ಮುಂತಾದವು ತಾಕಿದರೆ ಪುಟಿದೇಳುತ್ತಾರೆ ಎಂಬುದು ಸಾಬೀತಾಗಿದ್ದು ಅವರ ಚರ್ಮ ದಪ್ಪ ಅಲ್ಲ, ರಬ್ಬರ್ ಎಂದು ನಾವು ಪರಿಗಣಿಸಬೇಕಾಗಿದೆ. ವೈಫಲ್ಯಗಳು ನಿಮ್ಮನ್ನು ಮುಳುಗಿಸಿಬಿಡುತ್ತವೆ. ಆದರೆ ನೀವು ಮುಳುಗದೆ ಪುಟಿದೆದ್ದು ಮೇಲಕ್ಕೆದ್ದು ಬರುವುದನ್ನು ಕಲಿಯಿರಿ. ಹಿನ್ನಡೆಗಳು ನಿಮ್ಮನ್ನು ಹಿಂದಕ್ಕೆ ಕರೆದೊಯ್ದರೆ ನೀವು ಪುಟಿದು ಮತ್ತೆ ಮುಂದಕ್ಕೆ ಬನ್ನಿ. ಇದನ್ನು ಪಟ್ಟು ಹಿಡಿದು ಮುನ್ನಡೆಯುವುದು ಎನ್ನಬಹುದು. ಯಾವುದೇ ಕಾರ್ಯ ಕೈಗೆತ್ತಿಕೊಂಡಾಗ ನಿಮಗೆ ಬೀಳುವ ಹೊಡೆತಗಳಿಂದ ಜರ್ಜರಿತರಾದರೂ ಚೇತರಿಸಿಕೊಂಡು ಮುನ್ನುಗ್ಗಿ ಎನ್ನುತ್ತಾರೆ
ಖ್ಯಾತ ಉದ್ಯಮಿಯೊಬ್ಬರು. ನಿಮಗೆ ಅನುಕೂಲವಾಗುವ ಹಾಗೆ ಎಲ್ಲವೂ ನಡೆಯುವುದಿಲ್ಲ. ಒಂದು ಬಾರಿ ವಿಫಲವಾದರೆ ಇನ್ನು ಈ ಕೆಲಸ ಸಾಧ್ಯವಾಗುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿಲ್ಲ ಎಂದರ್ಥ. ವೈಫಲ್ಯಗಳು ಎದುರಿಸಿದವರಿಲ್ಲ. ವೈಫಲ್ಯಗಳಿಂದ ಖಿನ್ನರಾಗಿ ಎಷ್ಟು ದಿನ ಕುಳಿತುಕೊಳ್ಳುತ್ತೀರಿ? ಒಂದು ವಾರ, ಒಂದು ವರ್ಷ ಅಥವಾ ಕೆಲ ವರ್ಷಗಳು? ಈ ಧೋರಣೆಯನ್ನು ಬಿಟ್ಟು ವೈಫಲ್ಯಗಳಿಂದ ಬೇಗ ಚೇತರಿಸಿಕೊಳ್ಳುವುದನ್ನು ಕಲಿಯಿರಿ. ಪುಟಿದೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ವೈಫಲ್ಯಗಳಿಗೆ, ಪ್ರತಿಬಂಧಕಗಳಿಗೆ ಪುಟಿದೆದ್ದು ಯಶಸ್ಸಿನ ದಾರಿಯನ್ನು ಮುನ್ನಡೆಯಿರಿ.